ಈ ವಿಡಿಯೋವನ್ನು ನೋಡುವ ಮುನ್ನ ನೀವು ಇನ್ನೂ ಕೂಡ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗದಿದ್ದರೆ ಸಬ್ಸ್ಕ್ರೈಬ್ ಆಗಿ ಮತ್ತು ಈ ವಿಡಿಯೋಗೆ ಒಂದು ಲೈಕ್ ಮಾಡಿ. ಹಾಯ್ ಫ್ರೆಂಡ್ಸ್, ಲೈಫ್ ಲೈನ್ ಕನ್ನಡ ಜಿಕೆ ಅಡ್ಡಾದ ಮತ್ತೊಂದು ವಿಡಿಯೋಗೆ ಸ್ವಾಗತ. ಸ್ನೇಹಿತರೆ, ಲೈಂಗಿಕ ಕ್ರಿಯೆ ಬಳಿಕ ಪುರುಷರು ಶಿಶ್ನದ ಸ್ವಚ್ಛತೆ ಮಾಡಿಕೊಳ್ಳದಿದ್ದರೆ ಸಮಸ್ಯೆ ಕಟ್ಟೆಟ್ಟ ಬುತ್ತಿ. ಹೌದು, ಲೈಂಗಿಕ ಕ್ರಿಯೆ ಎಂದರೆ ಗಂಡು ಹೆಣ್ಣಿನ ನಡುವೆ ಪ್ರಪಂಚವನ್ನೇ ಮರೆತು ತೃಪ್ತಿ ಕಂಡುಕೊಳ್ಳಬಹುದಾದ ಒಂದು ಪ್ರಕ್ರಿಯೆ. ಇದಕ್ಕೆ ಯಾವುದೇ ಅಡೆತಡೆಗಳು ಇರಬಾರದು. ಲೈಂಗಿಕ ಪ್ರಕ್ರಿಯೆ ಮುಗಿದ ಬಳಿಕವೂ ಕೂಡ ಯಾವುದಾದರೂ ಕಾಯಿಲೆಗಳು ಬರಬಹುದು ಎಂಬ ಭಯ ಮನಸ್ಸಿನಲ್ಲಿ ಇರಬಾರದು. ಸ್ನೇಹಿತರೆ, ಹೀಗಿರಬೇಕು ಎಂದರೆ ಲೈಂಗಿಕ ಪ್ರಕ್ರಿಯೆಯ ಸಂದರ್ಭದಲ್ಲಿ ಸುರಕ್ಷತೆ ಮತ್ತು ಆನಂತರದಲ್ಲಿ ಸ್ವಚ್ಛತೆಯನ್ನು ಕಂಡುಕೊಳ್ಳಬೇಕು. ವಿಶೇಷವಾಗಿ ಪುರುಷರು ತಮ್ಮ ಶಿಶ್ನದ ಭಾಗದ ಸ್ವಚ್ಛತೆಯ ಕಡೆಗೆ ಗಮನಹರಿಸಬೇಕು. ಒಂದು ವೇಳೆ ನಿರ್ಲಕ್ಷ್ಯತೆ ವಹಿಸಿದರೆ ತೊಂದರೆಗಳು ಕಟ್ಟೆಟ್ಟ ಬುತ್ತಿ. ಸ್ವಚ್ಛತೆ ಎನ್ನುವುದು ಪುರುಷರು ಮತ್ತು ಮಹಿಳೆಯರು ಇಬ್ಬರೂ ಕೂಡ ಗಮನ ವಹಿಸಬೇಕಾದ ವಿಚಾರ. ಲೈಂಗಿಕ ಪ್ರಕ್ರಿಯೆ ಮುಗಿದ ಬಳಿಕ ತಮ್ಮ ಜನನಾಂಗಗಳನ್ನು ಇಬ್ಬರೂ ಕೂಡ ಸ್ವಚ್ಛಪಡಿಸಿಕೊಳ್ಳಬೇಕು. ಒಂದು ವೇಳೆ ಹಾಗೆ ಮಾಡದಿದ್ದರೆ ಇಬ್ಬರ ಖಾಸಗಿ ಅಂಗಾಂಗಗಳ ಮೇಲೆ ಸ್ಮೆಗ್ಮಾ ಅಭಿವೃದ್ಧಿ ಆಗುವ ಸಾಧ್ಯತೆ ಇರುತ್ತದೆ. ಇದೊಂದು ಬಿಳಿಬಣ್ಣದ ಸತ್ತ ಜೀವಕೋಶಗಳ ಗುಂಪಾಗಿದ್ದು ಅಷ್ಟೇನು ಹಾನಿಕಾರಕ ಅನಿಸುವುದಿಲ್ಲ. ಆದರೆ ಆನಂತರದಲ್ಲಿ ಹೆಚ್ಚು ಕಿರಿಕಿರಿ ಮತ್ತು ಸೋಂಕು ಉಂಟಾಗುವ ಸಾಧ್ಯತೆ ಇರುತ್ತದೆ. ಇನ್ನು ಶಿಶ್ನದ ಭಾಗವನ್ನು ಸ್ವಚ್ಛಪಡಿಸಿಕೊಳ್ಳದೆ ಹೋದರೆ ಶಿಶ್ನದಿಂದ ಸೋರಿಕೆಯಾದ ವೀರ್ಯ ಶಿಶ್ನದ ಮೇಲ್ಭಾಗದಲ್ಲಿರುವ ಚರ್ಮದ ಒಳಗಡೆ ಶೇಖರಣೆಯಾಗುವ ಸಾಧ್ಯತೆ ಇರುತ್ತದೆ ಮತ್ತು ಇದು ಸೋಂಕಿಗೆ ಪ್ರಮುಖ ಕಾರಣವಾಗಿ ಮಾರ್ಪಾಡಾಗುತ್ತದೆ. ಅದೇ ತರಹ ಬ್ಯಾಕ್ಟೀರಿಯಾಗಳು ವಿಶೇಷವಾಗಿ ಮಹಿಳೆಯರ ಯೋನಿಯ ಭಾಗದಲ್ಲಿ ಹೆಚ್ಚು ಅಭಿವೃದ್ಧಿಯಾಗುತ್ತವೆ. ಏಕೆಂದರೆ ಇದಕ್ಕೆ ಪ್ರಮುಖ ಕಾರಣ ಅಲ್ಲಿ ನಿರ್ಮಾಣವಾಗಿರುವ ವಾತಾವರಣ, ತೇವಾಂಶ ಮತ್ತು ಬಿಸಿ ಇರುವ ಕಾರಣದಿಂದ ಇವುಗಳ ಸಂತತಿ ಹೆಚ್ಚಾಗುತ್ತದೆ ಮತ್ತು ಸೋಂಕು ಕೂಡ ವಿಪರೀತವಾಗುವ ಸಾಧ್ಯತೆ ಇರುತ್ತದೆ. ಅದರಂತೆ ಲೈಂಗಿಕ ಪ್ರಕ್ರಿಯೆಯ ಸಂದರ್ಭದಲ್ಲಿ ಪುರುಷ ಮತ್ತು ಮಹಿಳೆಯ ದೇಹ ಘರ್ಷಣೆಗೆ ಒಳಗಾಗುವುದರಿಂದ ಅತಿಯಾದ ಬೆವರು ಹರಿದು ಶಿಶ್ನದ ಭಾಗದಲ್ಲಿ ಕೂಡ ಜೊತೆಗೆ ಯೋನಿಯ ಭಾಗದಲ್ಲಿ ಒಂದು ರೀತಿಯ ಗಾಢವಾದ ವಾಸನೆ ಬರಲು ಪ್ರಾರಂಭವಾಗುತ್ತದೆ. ಸಮಯ ಕಳೆದಂತೆ ಇದರ ವಾಸನೆಯನ್ನು ಸಹಿಸಿಕೊಳ್ಳಲು ಸಾಧ್ಯವಿರುವುದಿಲ್ಲ. ಹೀಗಾಗಿ ಇಬ್ಬರೂ ಸಹ ತಮ್ಮ ಜನನಾಂಗಗಳನ್ನು ಲೈಂಗಿಕ ಕ್ರಿಯೆ ಮುಗಿದ ಬಳಿಕ ಸ್ವಚ್ಛಪಡಿಸಿಕೊಳ್ಳುವುದು ಉತ್ತಮ. ಸಾಮಾನ್ಯವಾಗಿ ಮಹಿಳೆಯರಿಗೆ ಯೋನಿಯ ಸ್ವಚ್ಛತೆ ಕಾಯ್ದುಕೊಳ್ಳದೆ ಹೋದರೆ ಫಂಗಸ್ ಸೋಂಕು ಉಂಟಾಗುತ್ತದೆ ಎಂದು ಇದುವರೆಗೂ ತಿಳಿದಿದೆ. ಆದರೆ ಪುರುಷರಿಗೂ ಕೂಡ ಈ ರೀತಿಯಾಗಬಹುದು. ಸರಿಯಾದ ಸ್ವಚ್ಛತೆ ಇಲ್ಲದೆ ಹೋದರೆ ಅದರಿಂದ ಶಿಶ್ನದ ಭಾಗದಲ್ಲಿ ದುರ್ವಾಸನೆ ಕಂಡುಬರುವ ಜೊತೆಗೆ ವೀರ್ಯ ಶೇಖರಣೆಯ ಕಾರಣದಿಂದ ಸಮಯ ಕಳೆದಂತೆ ಸೋಂಕು ಹೆಚ್ಚಾಗುವ ಸಾಧ್ಯತೆ ಇರುತ್ತದೆ. ಹೀಗಾಗಿ ಪುರುಷರು ಸ್ವಚ್ಛತೆಯ ವಿಷಯದಲ್ಲಿ ಯಾವುದೇ ಕಾರಣಕ್ಕೂ ನಿರ್ಲಕ್ಷ್ಯ ಮಾಡುವಂತಿಲ್ಲ. ಸ್ನೇಹಿತರೆ, ನೋಡಿದ್ರಲ್ಲ, ಇದೇ ತರಹದ ಮಾಹಿತಿಗಾಗಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಈ ಮಾಹಿತಿ ಇಷ್ಟವಾದಲ್ಲಿ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ. ನಮಸ್ಕಾರ.